ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಸೃಷ್ಟಿ ಸುರೇಶ್ ಅರವಿಂದ್ ಮಾತಾಡ್ತಿರೋದು. ಇವತ್ತು ನಾನು ಡಿಫ್ರೆಂಟ್ ಟೈಪು ಬಿರಿಯಾನಿ ರೆಸಿಪಿ ಜೊತೆಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮಾಡ್ತಿರೋದು ಮಟನ್ ಬಿರಿಯಾನಿ. ಮೊದಲಿಗೆ ನಾನು ಮಟನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಇಲ್ಲಿ ನಾನು 3/4 kg ಮಟನ್ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಬಿರಿಯಾನಿ ಎಲೆ, ಒಂದು ಚಿಲ್ಲಿ, ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಕೊತಿದ್ದೀನಿ. ಜೊತೆಗೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ 6-7 ವಿಷಿಲ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊತೀನಿ. ಆ್ಯಕ್ಚುಲಿ ಈ ರೆಸಿಪಿನ ನನ್ನ ಫ್ರೆಂಡ್ ಅವ್ರ ಮಮ್ಮಿ ಹೇಳಿಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋದಾಗ ನಾವು ತಿಂದಾಗ ಇದು ತುಂಬ ಟೇಸ್ಟಾಗಿತ್ತು ಅಂತ ನಾನು ಕೇಳಿ ತಿಳ್ಕೊಂಡು ಇವತ್ತು ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬಿರಿಯಾನಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. 1.5 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಮೆಣಸಿನಕಾಳು, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು ಮತ್ತು ಒಂದು ಸ್ಟಾರು ಮತ್ತು ಬೇ ಲೀಫ್, ಚಕ್ಕೆ, ಲವಂಗ, ಮೇಸ್ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಫ್ರೈ ಆದಮೇಲೆ ನೀಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತೀನಿ. ಇಲ್ಲಿ ಪೌಡ್ರನ್ನ ನಾವು ಫ್ರೆಶ್ಶಾಗಿ ಮಾಡ್ಕೊಳೋದ್ರಿಂದ ಬಿರಿಯಾನಿನೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿರಿ, ಪೌಡ್ರ್ ರೆಡಿ ಆಯಿತು. ನೋಡಿ, ನಾನು ಇನ್ನೊಂದು ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು 2 ಈರುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋದ್ರಿಂದ ನಾವು ಫ್ರೈ ಮಾಡ್ಕೊಳೋ ಟೈಮಲ್ಲಿ ತಳ ಹಿಡಿಯೋದಿಲ್ಲ. ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇವಾಗ ಎಣ್ಣೆ ನೀಟಾಗಿ ಕಾದಿದೆ. ಅದಕ್ಕೆ ನಾನಿವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೋಡಿ, ನೀಟಾಗಿ ಫ್ರೈ ಆಗಿದೆ. ಇವಾಗ ಇದ್ರ ಜೊತೆಗೆ 1-2 ಚಿಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನಿವಾಗ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನೋ ಪುದೀನಾನ ಹಾಕ್ಕೊತಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದ್ರದ್ದೆಲ್ಲ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಿ ಆದಮೇಲೆ ಇದ್ರ ಜೊತೆಗೆ ನಾನಿವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡಿರೋ 3 ಟೊಮೆಟೋನ ಹಾಕ್ಕೊತಿದ್ದೀನಿ. ಈ ಟೊಮೆಟೊನೂ ಅಷ್ಟೇ ಹಾಕ್ಕೊಂಡು ನೀಟಾಗಿ ಸಣ್ಣೂರಿಲಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವೋ ಆ ಪೌಡ್ರನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಾನು ಏನು ಪೌಡ್ರ್ ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನೋ ಅದ್ರದ್ದು ಫ್ಲೇವರ್ ಅಂತೂ ತುಂಬಾ ಗಮ್ ಅಂತ ಸ್ಮೆಲ್ ಬರ್ತಿತ್ತು. ಇವಾಗ ನಾನು ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ನೋ ಆ ಮಟನ್ನ ಸಪ್ರೇಟಾಗಿ ತೆಗೆದು ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಆ ಮಸಾಲೆ ಜೊತೆಗೆ ಈ ಮಟನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಬರೀ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಈ 3ನ್ನ ಮಾತ್ರ ಹಾಕ್ಕೊಂಡು ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ರುಚಿಗೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ಮೊಸರು ಮತ್ತು ಒಂದು ನಿಂಬೆಹಣ್ಣು ರಸನ ಇದ್ರ ಜೊತೆಗೆ ಹಿಂಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ 1-2-3 ನಿಮಿಷ ಮತ್ತೆ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ, ಎಲ್ಲ ಮಸಾಲನೂ ನೀಟಾಗಿ ಎಲ್ಲ ಮಿಕ್ಸಾಗಿ ಒಂದು ಫ್ಲೇವರಾಗಿ ಸೆಟ್ಟಾಗಿದೆ. ಇವಾಗ ನಾನು ಇದ್ರ ಜೊತೆಗೆ ನಾನು ಮೊದಲೇ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಅದರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಅದನ್ನು ಕಲಿಸ್ಕೊತೀನಿ. ನೀಟಾಗಿ ಎಲ್ಲ ಕಲಿಸ್ಕೊಂಡು ಆದಮೇಲೆ ನೋಡಿ, ಮೊದಲೇ ನಾನು ಬಿಸಿ ನೀರು ಇಟ್ಟಿದ್ದೆ. ಆ ಬಿಸಿ ನೀರನ್ನ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳೋಕ್ಕೆ ಮೊದಲು ನಾವು ಏನು ಮಟನ್ ಬೇಯಿಸಿಟ್ಕೊಂಡಿದ್ವೋ ಆ ನೀರನ್ನ ಫಸ್ಟು ಮೆಷರ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಆ ನೀರನ್ನ ಹಾಕ್ಕೊಂಡಾದ್ಮೇಲೆ ನಮಗೆ ಉಳಿದಿದ್ದ ನೀರನ್ನ ಏನು ಬಿಸಿ ನೀರಿದೆಯೋ ಇದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಾದ್ಮೇಲೆ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಒಂದ್ಸಲ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಬೇಯಕ್ಕಿಡೋಣ. ನೋಡಿ, ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಯೂಸ್ ಮಾಡ್ತೀನಿ. ಇವಾಗ ನಾನಿಲ್ಲಿ 5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 10 ಗ್ಲಾಸು
ನೀರನ್ನ ಯೂಸ್ ಮಾಡಿಕೊಂಡು ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊತಿದ್ದೀನಿ. ಯಾಕಂದರೆ ನಮಗೆ ಇಲ್ಲಿ ಎಲ್ಲರೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತ ಕೇಳಿದರು, ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಜಾಸ್ತಿ ಹಾಕ್ಕೊಂಡೆ. ಬೇಕಾದರೆ ನಿಮಗೆ ಅದು ಉದ್ರುದ್ರಾಗಿ ಬೇಕು ಅಂದರೆ ಒಂದು ಗ್ಲಾಸು ಸ್ಕಿಪ್ ಮಾಡಿ. ನಾನಿವಾಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಬಿರಿಯಾನಿ ರೆಡಿ ಆಗಿದೆ. ಇದನ್ನು ನೀಟಾಗಿ ಸ್ವಲ್ಪ ಒಂದೊಂದು ಕಡೆಯಿಂದ ಎತ್ತಿ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ತುಪ್ಪ ಬೇಕಾದವರು 1 ಸ್ಪೂನಷ್ಟು 2 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ತುಪ್ಪನ ಯೂಸ್ ಮಾಡಿಲ್ಲ, ಯಾಕಂದರೆ ಮಟನಲ್ಲಿ ಮೊದಲೇ ಸ್ವಲ್ಪ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಂತ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಿಲ್ಲ. ಎನಿವೇ, ನಾನು ನೀಟಾಗಿ ಕಲಿಸ್ಕೊಂಡು ಇಲ್ಲಿಗೆ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಲಂಚ್ ಮುಗಿಸ್ಕೊಂಡು ನಾನು ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದೆ. ಅವರು ಫಾರಿನ್ಗೆ ಹೋಗಿದ್ದರು. ಅಲ್ಲಿಂದ ನಮಗೆಲ್ಲ ಪರ್ಸಸ್ನ ತಂದಿದ್ದರು. ಅದನ್ನು ಹೋಗಿದ ತಕ್ಷಣ ನಮಗೆ ಕೊಟ್ಟರು. ನಾವು ಅದನ್ನು ತೊಗೊಂಡು ಆದಮೇಲೆ ನಮ್ಮದು ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ಗೆ ಅಂತ ನಾವೆಲ್ಲರೂ ಆಚೆ ಹೋದ್ವಿ. ಎನಿವೇ, ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಇಂಪಾರ್ಟೆಂಟು. ಎನಿವೇ, ಓಕೆ, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ರೆಸಿಪಿ ಜೊತೆಗೆ ಸಿಗೋಣ. ಓಕೆ, ಬಾಯ್.